ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಚಂದ್ರ ದರ್ಶನ ಅಂತ ಹಾಕಿದ್ದಾರೆ ಪಂಚಾಂಗದಲ್ಲಿ. ಅದೇನು ವಿವರ ಹೇಳ್ರಿ ಅಂತ ಒಬ್ಬರು ಕೇಳಿದ್ರು. ಅಮಾವಾಸ್ಯೆ ಕಳೆದು 2ನೇ ದಿವಸ ಅಂದರೆ ದ್ವಿತೀಯ. ದ್ವಿ ಅಂತಂದರೆ ಪ್ರಥಮ ಅಂದರೆ 1, ದ್ವಿ ಅಂದರೆ 2. ಅಮಾವಾಸ್ಯೆಯಿಂದ 2ನೇ ದಿವಸ, ಒಂದು ಅಮಾವಾಸ್ಯೆ, ಆಮೇಲೆ ಪ್ರಥಮೆ, ಆಮೇಲೆ ದ್ವಿತೀಯ. ಆ 2ನೇ ದಿವಸ ನೋಡಿ ಅಂತಂದರೆ ದ್ವಿತೀಯ ದಿನ ತನಕ ಎಲ್ಲ ಪಂಚಾಂಗದಲ್ಲೂ ತಿಂಗಳು ಚಂದ್ರ ದರ್ಶನ ಅಂತ ಹಾಕಿರೋರು. 3ನೇ ದಿನ ಅಲ್ಲ. ನಾವು ತಮಿಳಲ್ಲಿ ಮೂನ್ರಾಂಪರೆ ಅಂತ ಹೇಳಿ ನಾವು ಅದನ್ನೇ ಅಭ್ಯಾಸ ಮಾಡಿಕೊಂಡಿದ್ದೇವೆ. ಅಂದರೆ ಅಮಾವಾಸ್ಯೆಯಿಂದ 3ನೇ ದಿನ, ಅಮಾವಾಸ್ಯೆ 1, ಪ್ರಥಮೆ 2, ದ್ವಿತೀಯ 3 ಹಾಗೆ ಲೆಕ್ಕ ತಗೊಂಡು ಅದನ್ನು ಚಂದ್ರನನ್ನು ನೋಡಬೇಕು ಹಾಗೆ ಅಂತ. ಅಂದರೆ ಎಲ್ಲ ದೋಷಗಳ ಪರಿಹಾರ ಚಂದ್ರನನ್ನು ನೋಡುವುದರಿಂದ ಹಾಗೆ ಅಂತ. ಒಂದು ಮನಸ್ಸಿಗೆ ನಾವು ಯಾವ ಕೆಲಸಗಳನ್ನು ತೀರ್ಮಾನ ಮಾಡಬೇಕು ಅಂತಂದರೆ, ಯಾವ ವಿಷಯಗಳಾದರೂ ಸರಿ, ಮನಸ್ಸು ಸಂಚಲ ಇಲ್ಲದೆ ಕ್ಲಿಯರ್ ಆಗಿರಬೇಕು. ಆವಾಗಲೇ ಒಂದು ಕೆಲಸನ ನಾವು ತೀರ್ಮಾನ ಮಾಡೋಕ್ಕಾಗೋದು. ಅದಕ್ಕೆ ಮನಸ್ಸು ತುಂಬ ಮುಖ್ಯ. ಅಂದರೆ ಮನಸ್ಸಿಗೆ ಅಧಿಪತಿ ರುದ್ರದೇವರು. ರುದ್ರದೇವರ ಅಂಗದಲ್ಲಿ ಒಂದು ಪಾರ್ಟ್ ಚಂದ್ರ. ಅಂದರೆ ಚಂದ್ರನು ಮಾತೃಕಾರಕ, ಸೂರ್ಯ ಪಿತೃಕಾರಕನಾದರೆ ಚಂದ್ರ ಮಾತೃಕಾರಕ ಅಂತ ಆಗ್ತಾನೆ. ಆದ ಕಾರಣ ಚಂದ್ರನನ್ನು ದ್ವಿತೀಯ ದಿವಸ, ಅಮಾವಾಸ್ಯೆಯಿಂದ ದ್ವಿತೀಯ ದಿವಸ ಚಂದ್ರನನ್ನು ನೋಡುವುದರಿಂದ ನಮ್ಮ ದೋಷಗಳು ನಿವೃತ್ತಿ ಆಗುತ್ತೆ, ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ರುದ್ರದೇವರ ಒಂದು ಭಾಗ ದರ್ಶನ ಆಯಿತು ಹಾಗೆ ಅಂತ ಅದಕ್ಕೆ ಒಂದು ಕಾರಣ ಹೇಳಿದ್ದಾರೆ. ಆದ ಕಾರಣ ಚಂದ್ರನನ್ನು ನೋಡುವುದರಿಂದ ಸಕಲ ಪಾಪ ಪರಿಹಾರ. ಹೀಗೆ ಈ ಚಂದ್ರ ದರ್ಶನವನ್ನು 80 ವರ್ಷವರೆಗೆ ನೋಡಬೇಕು ಹಾಗೆ ಅಂತ. ಅದಕ್ಕೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಒಂದು 80ನೇ ವರ್ಷದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ 80ನೇ ವರ್ಷದಲ್ಲಿ ಶಾಂತಿ ನೋಡಿದ್ರೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಹಾಗೆ ಅಂತ. ದರ್ಶನ ಅಂತಂದರೆ ನೋಡೋದು, ದರ್ಶ ಅಂತಂದರೆ ನೋಡುವುದು. ಅಮಾವಾಸ್ಯೆ ದಿವಸಕ್ಕೆ ದರ್ಶ ಅಂತ ಹೆಸರು. ದರ್ಶ ಅಂತಂದರೂ ನೋಡುವುದು, ದರ್ಶನ ಅಂತಂದರೂ ನೋಡುವುದು ಅಂತ ಅರ್ಥ. ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ, ಸಹಸ್ರ ಚಂದ್ರನನ್ನು ನೋಡಿದವರು ಅಂತ ಅರ್ಥ ಅದಕ್ಕೆ. ಮತ್ತು ದರ್ಶ ಅಂತ ಹಾಕಿದ್ದಾರೆ ಹಾಗೆ ಅಂತಂದರೆ ಚಂದ್ರ ದರ್ಶನಂ. ದರ್ಶ ಅಂದರೆ ಅಮಾವಾಸ್ಯೆ, ಅಂದರೆ ಸೂರ್ಯ ಚಂದ್ರ ನೇರ ಅವರನ್ನು ನೋಡ್ಕಿಂತಾರೆ. ಸೂರ್ಯ ಚಂದ್ರನನ್ನು ನೋಡ್ತಾನ, ಚಂದ್ರ ಸೂರ್ಯನ ನೋಡ್ತಾನ. ಆದ ಕಾರಣ ಅದಕ್ಕೆ ದರ್ಶ ಅಂತ ಹೆಸರು. ನಾವು 3ನೇ ದಿನ ಚಂದ್ರನನ್ನು ದರ್ಶನ ಮಾಡಬೇಕು ಹಾಗೆ ಅಂತ. 3ನೇ ದಿನ ಯಾವುದು ಹೇಳಿದರೆ ಅಮಾವಾಸ್ಯೆ ದಿನವೇ ಮೊದಲು, ಪ್ರಥಮ 2ನೇದು, ದ್ವಿತೀಯ 3ನೇ ದಿವಸ ಅಂತ ಲೆಕ್ಕ ತಗೊಂಡು ಅದನ್ನು ನೋಡಬೇಕು. ಆದ ಕಾರಣ ಎಲ್ಲ ಪಂಚಾಂಗದಲ್ಲೂ ದ್ವಿತೀಯ ದಿವಸನ ಚಂದ್ರ ದರ್ಶನ ಅಂತ ಹಾಕಿರೋರು. ಶ್ರೀಕೃಷ್ಣಾಯ ನಮಃ.